ಸರ್ಕಾರಕ್ಕೂ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆನ ನಾವು ಸೃಷ್ಟಿ ಮಾಡಿಕೊಡ್ಬೇಕಾಗ್ತದೆ. ಅದನ್ನ ನಿಮ್ಮ ಪರವಾಗಿ ಇರ್ತೀನಿ. ಅದನ್ನ ಈ ಒಂದು 10 ದಿವಸದೊಳಗೆ ಒಂದೆರಡು ಮೀಟಿಂಗ್ ಮಾಡಿ, 1 ಇಲ್ಲ 2 ಮೀಟಿಂಗ್ ಮಾಡಿ ಒಂದು ಹಂತಕ್ಕೆ ತಂದು ನಾವು ಬಂದ್ಮೇಲೆ ಡೀಟೇಲ್ಸ್ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನನ್ನ ಇಲಾಖೆಯಿಂದ ಕಳಿಸ್ಕೊಡ್ತಾರೆ. ಅದು ನಮ್ಮ ಸರ್ಕಾರದಿಂದ ಮಾಡ್ತಾರೆ, ಅದು ವಿಶ್ವಾಸವನ್ನ ಅಂತ ಹೇಳಿ. ಅದು ಕಾಲ ತಗೊಂಡಿರ್ಬೋದು, ನಾನಿಲ್ಲ ಅಂತ. ಯಾಕಂದ್ರೆ ಪ್ರಣಾಳಿಕೆಯಲ್ಲಿ ನಾವೇ ಹಾಕ್ಬಿಟ್ಟಿದೀವಿ. ನಾವು ಹಾಕಿದ್ಮೇಲೆ ಅದನ್ನ ಅನುಷ್ಠಾನ ಮಾಡೋದು ನಮ್ಮ ಡ್ಯೂಟಿ ಆಗ್ತದೆ. ಯಾಕಂದ್ರೆ ಆ ಅನುಷ್ಠಾನ ಮಾಡೋ ಇದು 2023 ಪ್ರಣಾಳಿಕೆಯ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರಿದ್ರು, ಉಪಾಧ್ಯಕ್ಷರಾಗಿ ನಾನಿದ್ದೆ. ಸೊ ಇವತ್ತು ಅಧಿಕಾರದಲ್ಲಿ ಇದೀವಿ ಅಂದ್ರೆ ಆ ಮಾತನ್ನ ನಂಬಿ ಇಡೀ ರಾಜ್ಯಕ್ಕೆ ನಂಬಿಕೆಯನ್ನು ಕೊಟ್ಟಿದೀವಿ. ಅದನ್ನ ನಾವು ಮಾಡ್ತೀವಿ ಆದಷ್ಟು ಬೇಗ. ನಾನು ಕೂಡ ಸರ್ಕಾರದ ವತಿಯಿಂದ ಬೇರೆ ಕೆಲವು 5 ವಿಚಾರಗಳನ್ನ ಇವತ್ತೇ ನಾನು ಒಂದೇ ಸತಿ ಹೇಳೋದು ತಪ್ಪಾಗ್ತದೆ. ಬಟ್ ನಾವು ಶಿವಮೊಗ್ಗದಲ್ಲಿ ಬಂದಾಗ ನೀವು ಅಫ್ಕೋರ್ಸ್ ಅನುದಾನಿತ ಶಾಲೆ ಅದನ್ನೆಲ್ಲರೂ ಕೂಡ ಮೇಲ್ಮನೆಯಲ್ಲೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಇಟ್ಟಿದ್ರು, ನಿನ್ನೇನು ಚರ್ಚೆ ಮಾಡಿದ್ರು. ನಾನು ಮಾತು ಕೊಟ್ಟಂಗೆ ಹೋದ್ಸತಿ ಕೊನೆ ದಿನಗಳಲ್ಲಿ ಏನು ನಮ್ಮ ಇದು ಅಸೆಂಬ್ಲಿ ನಡೀತು ಬೆಂಗಳೂರಲ್ಲಿ, ಅದಾದ್ಮೇಲೆ 3 ದಿವಸಕ್ಕೆ ಆರ್ಡರ್ ಮಾಡಿದೆ ನಾನು. ಅದಾದ್ಮೇಲೆ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಅದು ಡಿಲೇ ಆಗ್ತಾ ಇದೆ ಅಂತಕ್ಕಂಥದ್ದು ಭಾವನೆ ಬೇಡ. ಯಾಕಂದ್ರೆ ಸಾಕಷ್ಟು ಜನರು ವಿದ್ಯಾಭ್ಯಾಸವನ್ನು ಮಾಡಿ ಪಾಪ ಅವರು ಹೊಟ್ಟೆಪಾಡಿಗೆ ಮತ್ತೆ ಮಕ್ಕಳಿಗೆ ಶಿಕ್ಷಣ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ಏನು ಅನುದಾನಿತ ಶಾಲೆಗೆ ನಾವು ಶಿಕ್ಷಕರನ್ನ ನೇಮಕಾತಿ ಪ್ರಕ್ರಿಯೆ ಏನಿದೆ ಅದನ್ನ 100% ಆದಷ್ಟು ಬೇಗ ಮಾಡ್ತೀವಿ. ಅದನ್ನು ಕೂಡ ಯಾಕಂದ್ರೆ ನಂದೇ ಇಲಾಖೆ, ಅದು ನಾನೇ ತೀರ್ಮಾನ ಮಾಡೋದು. ಆಗ್ಲೇ ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಇಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ, ಯಾಕೆ ನಿಮ್ ಸ್ನೇಹಿತರು ಇರ್ತಾರೆ ಅಲ್ಲೂ ಕೂಡ, ಅಲ್ಲಿಂದ ಬಂದಿರಬಹುದು ಸಾಕಷ್ಟು. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ 80% ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಅದು ಕೂಡ ಸ್ಟಾರ್ಟ್ ಆಗ್ತದೆ. ಮುಂದಿನ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ಇನ್ನೂ ಒಂದು 10-15,000 ಮಕ್ಕಳು ಇದು ಟೀಚರ್ಸ್ ನ ಕೊಟ್ಟರೆ ಒಂದು ಸುಧಾರಣೆ ತರಬಹುದು. ಯಾಕಂದ್ರೆ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ ಮೇಷ್ಟೇ ಇಲ್ಲ ಅಂದ್ರೆ ಅದು ಶಾಲೆ ಆಗಲ್ಲ. ಅದನ್ನ ಕೊಡಬೇಕಿಲ್ಲ ಅಂದ್ರೆ ಶಿಕ್ಷಣ ಕೊಟ್ಟರೆ ಎಲ್ಲ ಸರಿ ಆಗೋದು, ಅದಿಲ್ಲಂದ್ರೆ ಸರಿ ಆಗಲ್ಲ ದೇಶ. ಅದು ಒಂದು ಭಾಗ. ಪಿಂಚಣಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ಅದು ಮಾಡೋದು ಒಳ್ಳೇದು, ಯಾಕಂದ್ರೆ ಅದು ಸಹಾಯ ಆಗ್ತದೆ. ಅದರ ತೀರ್ಮಾನ ನಾನು ಒಬ್ಬನೇ ತಗೊಳ್ಳೋದಕ್ಕಾಗೋದಿಲ್ಲ, ನಿಮ್ಗೆ ಗೊತ್ತಿದೆ. ಅದು ನಿಮ್ಮ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ನಾನು ಕ್ಯಾಬಿನೆಟ್ ಎಲ್ಲ ನಾನೇ ಇರೋದ್ರಿಂದ ಅದನ್ನು ಕೂಡ ಒತ್ತನ್ನು ಕೊಡ್ತಕ್ಕಂಥದ್ದು. ಇನ್ನು 3-4 ಕೆಲಸಗಳಿದಾವೆ. ನಾನು ಅದನ್ನ ಜ್ಯೋತಿ ಸಂಜೀವಿನಿ ಮತ್ತೆ ನಿಮ್ದು 2006ರಲ್ಲಿ ಪೂರಕವಾಗಿ ಕೆಲವು ವಿಚಾರಗಳು ಏನಿದಾವೆ ಅದನ್ನೆಲ್ಲದೂ ಕೂಡ ಫಸ್ಟ್ ಒಂದು ಮೀಟಿಂಗ್ ಇನ್ನೊಂದ್ಸತಿ ಮಾಡಿ ಮತ್ತೆ ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಾವು ಏನೇ ಮಾಡಿದ್ರು ಕೀಲಿ ಕೈ ಇರೋದು ಮಾನ್ಯ ಮುಖ್ಯಮಂತ್ರಿ ಕೈ. ನನ್ನ ಕೈ ಕೊಟ್ಟಿಲ್ಲ, ನಂಗೆ ಏನಾದ್ರು ಕೊಟ್ಟಿದ್ರೆ ಇಲ್ಲ ಕೊಟ್ಟು ಹೋಗ್ಬಿಡ್ತಿದ್ದೆ ನಾನು. ಆದ್ರೆ ನೋಡ್ಬೇಕಾಗ್ತದೆ ಏನಾಗ್ತದೆ. ಒಂದು ಸರ್ಕಾರ ಅನುಷ್ಠಾನ ಆದಾಗ ವಿರೋಧ ಪಕ್ಷದವರಾಗ್ಲಿ ಆಡಳಿತ ಪಕ್ಷ ಏನೇ ಆದ್ರೂ ನೀವೇನ್ ಟ್ಯಾಕ್ಸ್ ಹಣ ಕಟ್ತೀರಿ ಅದು ನಿಮಗೆ ಸಂಧಾನ ಆಗ್ಬೇಕು, ಅಷ್ಟೇ ನಮ್ಮ ಉದ್ದೇಶ. ಅದು ನ್ಯಾಯಬದ್ಧವಾಗಿ ಆಗ್ಬೇಕು. ನೀವು ಹೋರಾಟನೂ ಕೂಡ ನ್ಯಾಯಬದ್ಧವಾಗಿ ಕೇಳ್ತಾ ಇದ್ರಿ. ಈಗ ನೀವು ಹೇಳಿದ್ರೆ 50 ಕೋಟಿ ಅಂತ ಹೇಳಿ, ಅದನ್ನೆಲ್ಲ ನಾವು ಹೇಳೋದಕ್ಕೆ ಈಗ ಅಶೋಕ್ ಮನ್ಗುಳಿ ಅವರಿದ್ದಾರೆ, ನಾವು ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಶಾಸಕರು, ವಿರೋಧ ಪಕ್ಷದವರು ಅವರು ಒತ್ತಡವನ್ನು ಕೊಡ್ತಾರೆ. ನಾವೆಲ್ಲ ಹೋಗಿ ಮಾತಾಡಕ್ಕೆ ಜಾಸ್ತಿ ಆದ ತಕ್ಷಣ ಅದು ಹೊರ ಬಿದ್ದೇ ಬೀಳುತ್ತೆ ಅದೇ ಸರ್ಕಾರ ಆದ್ರೂ ಕೂಡ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಆದಷ್ಟು ಬೇಗ, ನಾನು ಸ್ವಲ್ಪ ದಿವಸ ಇರಲ್ಲ, ನಾವು ಸ್ವಲ್ಪ ಶಿವಣ್ಣವ್ರದ್ದು ಕೆಲ್ಸಕ್ಕೆ ನಾನೆಲ್ಲೋ ಹೊರದೇಶಕ್ಕೆ ಹೋಗ್ತೀನಿ, ನೀವು ಮೀಟಿಂಗ್ ಮಾಡ್ಕೊಳ್ಳಿ. ನಾನಿಲ್ಲ ಅಂದ್ರೂ ನಾನು ಮಾಹಿತಿ ತರಿಸ್ಕೊಳ್ತೀನಿ. ಇಲ್ಲಿ PS ಅವರು ಇದ್ದಾರೆ, ಅಧಿಕಾರಿ ವರ್ಗದವರು ಇದ್ದಾರೆ, ನಮ್ಮ PRS ಅವರು ಕೈ ಮುರ್ಕೊಂಡಾರೆ 2